ಶಾಂತಕ್ಕ ನೀ ಏನಾರ ಮಾಡ್ಕೊರುವ ನಾ ಅಂತೂ ನಿಮ್ಮ ಮನೆಗೆ ಬರೋದಿಲ್ಲ. ಯವ್ವ ದೇವ್ರ ಮತ್ತೆ ಬಂತು ಶಾಂತಕ್ಕ ಮೈಯ ಅಂತ ಯವ್ವ. ನನ್ನ ಮೈಯಾಗ ಎಲ್ಲ ಐತಿಲೇ ದೇವ್ವ, ಏನ್ ಮಾತಾಡಕತ್ತಿ ನೀನು? ಮತ್ತೆ ದೇವ್ ಬರ್ಲಾರ್ದ ಹೊಡೆದೆ ನಮ್ಮನ್ನ. ಗೊತ್ತಾಯ್ತು, ಎಲ್ಲ ನಮಗೂ ವಿಚಾರ ಗೊತ್ತಾಯ್ತು. ಈಗ ಏನ್ ಗೊತ್ತಾಗಿತ್ತು ನಿನಗೆ ವಿಚಾರ? ನಾ ಯಾಕೆ ಹೊಡೆದೆ ಅಂತ ನಿಮಗೆ ಗೊತ್ತೈತೇನೆ? ಮತ್ತೆ ದೇವ್ ಇದ್ದಲ್ಲೇ ಹೊಡೆದಿ ತಗೋ ನೀನು. ಸುಮ್ನೆ ಯಾರ ಮತ್ತೊಬ್ರಿಗೆ ಹೊಡಿತಾರನ? ಇಲ್ಲ, ಹಿಂಗ ಸುಮ್ಮನಿದ್ರೆ ಸರಿ ಹೊಂದಂಗಿಲ್ಲ. ಇದು ಏನಾತ ಯಾಕೆ ಹೊಡೆದೆ ಅಂತ ಹೇಳಬೇಕಾ ಇವ್ರಿಬ್ರಿಗೂ? ಲೇ, ನಮ್ಮ ಮನಿಗೊಬ್ಬ ಹಾಲಕ್ಕಿ ಶಾಸ್ತ್ರದವ ಬುಡ್ಬುಡ್ಕಿ ಮಲ್ಲಯ್ಯ ಅಂತ ಬಂದಿದ್ನ. ಬಂದ ಅವ ಹೇಳಿದ್ನ, ಶಾಂತಕ್ಕ ನಿನಗೆ ಭಾಳ ಕೆಟ್ಟದಾಗೋದೈತಿ, ನಿಮ್ಮ ಮನಿಗೆ ಒಂದು ಒಳ್ಳೆ ಕಾಲ ಬರ್ತಿತ್ತು, ಆದ್ರೆ ದುಷ್ಟಶಕ್ತಿಗಳು ಹಿಡಿದಿರ್ತಾವು, ಆಮೇಲೆ ಅವು ನಿನ್ನ ಆಪ್ತ ಗೆಳತಿಯರ ಮೈಯಾಗದಾವು, ಅದಕ್ಕೆ ಅವ್ನು ಹೊಡಿ, ಇಲ್ಲಿಕಂದ್ರೆ ಅವ್ರಿಗೂ ತೊಂದರೆ ನಿನಗೂ ತೊಂದರೆ ಅಂತ ಹೇಳಿದ್ನ. ಅದಕ್ಕೆ ಹೊಡೆದ್ಮೇಲೆ ನಾನು ತಗೋ ನಮ್ಮ ಯಾಕೆ ದೇವ್ ಬರುವಂತದಂತದೇನ್ ನೋಡಿದ್ದಿ? ಹಂಗೇನಾರ ನಮ್ಮ ಯಾಕೆ ದೇವ್ ಬಂದಿತ್ತಂದ್ರೆ ನಾವು ನೀನು ಓಡಾಡ್ಸಿ ಹೊಡಿತಿದ್ವಿ, ನಿನ್ ಕಡೆ ಯಾಕೆ ಹೊಡಿಸ್ಕೊಂತಿದ್ವಿ? ಯವ್ವ ನಮಗೂ ಒಬ್ಬ ಬುಡ್ಬುಡ್ಕಿ ಅಜ್ಜಯ್ಯ ಬಂದ್ ಹೇಳಿ ಹೋಗ್ಯಾನ, ನಿಮ್ ಗೆಳತಿ ಮೈಯಾಗ ದುಷ್ಟಶಕ್ತಿ ಐತಿ, ಅದಕ್ಕೆ ಮನಿಗೆ ಕರೆದು ಹೊಡೆದಾಳ ನಿಮ್ಮನ್ನ, ಅಕ್ಕಿಯಿಂದ ದೂರ ಇರ್ರಿ ಅಂತೇಳಿ. ಗೊತ್ತೈತೇನೆ, ಪ್ರಾಣಕ್ಕೂ ಸಂಸ್ಕಾರ ಬರ್ತೈತೆ ಅಂತ ಹೇಳಾನ. ಅದಕ್ಕೆ ನೋಡ್ರಿ ಶಾಂತಕ್ಕ, ನಿಮ್ ಪಡಿಗೆ ನೀ ಇರುವ, ನಮ್ಮ ಪಡಿಗೆ ನಾ ಇರ್ತೇವೆ. ನೋಡ್ ಶಾಂತಕ್ಕ, ನೀ ಇನ್ಮ್ಯಾಗ ನಮ್ಮನ್ನ ನೋಡಕ್ ಬರ್ಬೇಡ, ನಾನ್ ನಿಮ್ಮನ್ನ ನೋಡಕ್ ಬರಂಗಿಲ್ಲ. ಇವತ್ತಿಗೆ ನಂದು ನಿಮ್ದ ಗೆಳತಿಯನ ಮುಗೀತು. ನನ್ ಮಾತು ಕೇಳ್ರಲೇ, ನಾನ್ ನಿಮ್ಮನ್ನ ಬೇಕಂತ ಹೊಡೆದಿಲ್ಲಲೇ. ಬೇಕಂತಾರಾಗ್ಲಿ ಬ್ಯಾಡಂತಾರಾಗ್ಲಿ ಹೊಡೆಸ್ಕೊಂಡವ್ರು ನಾವು. ಏನ ನೀನು ಸಾಬ್ರಿ ಬೇಕಾಗಿಲ್ವಾ ನಮ್ಗ? ಇವತ್ತು ಕರದ ಬರೀ ಹೊಡೆದಿ ಪುಣ್ಯ ನಮ್ದು. ಮತ್ ನಾಳೆ ಕೊಂದಿಗಿಂದ ಅಂದ್ರೆ ಏನ್ ಮಾಡ್ಲಿ? ನಮಗೂ ಸಣ್ಣ ಸಣ್ಣ ಮಕ್ಕಳದಾರ. ಶಾಂತ ಏನಾಯ್ತು? ಯಾಕೆ ಸಪ್ಪಗದಿಯಲ್ಲ? ನೋಡ್ರಿ, ಇವ್ರು ಇಬ್ರು ಎದಕ್ ಹೊಡೆದ್ನಿ ಅಂತ ಹೇಳಿದ್ರು ನನ್ ಮಾತ್ ನಂಬವಲ್ರ. ಹಿಂಗ ಆಗ್ಬಾರ್ದಾಗಿತ್ತು. ಅಲ್ರಿ ಪಾರಕರ ಗಿರ್ಜಕರ, ಯಾಕ್ರಿ ನನ್ನ ಹೆಂಡತಿ ಮೇಲೆ ನಂಬಿಕೆ ಇಲ್ಲನ್ರಿ ನಿಮ್ಗೆ? ಅಲ್ಲಿ ತೀರಾ ಹಾಕಿ ನಿಮ್ಮನ್ನ ಯಾವತ್ತರ ಹೊಡೆದಾಳನ್ರಿ. ಮನೆಗೆ ಹೊಸ ಟಿವಿ ತೊಗೊಂಡು ಬಂದಿದ್ವಿ, ಆ ಟಿವಿನ ಹೊಡೆದು ಬಿಟ್ರಿ ನೀವು. ಆವಾಗ ನಿಮಗೆ ಏನು ಮಾಡಿಲ್ಲಕ್ಕಿ, ಇನ್ನು ಈಗ ನಿಮಗೆ ಸಣ್ಣ ಪುಟ್ಟ ಕಾರಣ ಕುಡಿತಾಳನ್ರಿ. ಅಟರ ಗೊತ್ತಾಗೋದು ಬೇಡ ನಿಮಗೆ. ನೋಡಿಲ್ಲನ್ರಿಪ್ಪ ನೀವು? ನನ್ನ ಹೆಂಡತಿ ಹೊಸ ಟಿವಿ ಕಾರ್ಡ್ ಬೇಡ ನನ್ನ ಕಡೆ ತರಿಸ್ಕೊಂಡ್ಲು, ಇವರಿಬ್ರು ಬಂದು ನಮ್ಮ ಮನ್ಯಾಗ ಗುದ್ದಾಡಿ ಹೊಡೆದ್ಬಿಟ್ರಿ ಅದನ್ನ. ನೀವು ನೋಡಿಲ್ಲನ? ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ಯಾಗ ಹಾಕಿರ್ತೇನೆ ನೋಡ್ರಿ. ಆಮೇಲೆ ಅದ್ರದ್ದು ತಮ್ನೇಲ್ ಬಂದೈತಿ, ಈಗ ಇದ ನೋಡ್ರಿ ಅದು. ಗೌಡ್ರ ಇಲ್ಲಿ ಕೇಳ್ರಿ ಮೊದಲ. ನೋಡ್ರಿ ಗೌಡ್ರ, ಆ ಟಿವಿ ಹೊಡೆದಿದ್ದ ಅವೆಲ್ಲ ಹಳೆ ವಿಚಾರ ಆಗಿ ಹೋತ. ಟಿವಿ ಅಷ್ಟೇ ಯಾಕ ಫ್ರಿಜ್ನು ಎತ್ತಿಗೆ ಹಾಕಿದ್ವಿ, ಅದು ಗೊತ್ತಿಲ್ಲನ್ರಿ? ಅದನ್ನು ನೋಡ್ತಾರ ತಗೋರಿ ಜನ. ಆದ್ರೆ ನೋಡ್ರಿ, ನಾನಂತೂ ಇನ್ನು ಮ್ಯಾಗ ಶಾಂತಕ್ಕನ ಮನೆಗೆ ಬರೋದಿಲ್ರಿ. ನಾನು ಅಷ್ಟೇ ಅಲ್ಲ, ಗಿರ್ಜಾನು ಬರೋದಿಲ್ರಿ. ಹೋಲ್ಬಿಡಿ ಶಾಂತ, ನೀವು ಮೂರು ಮಂದಿ ಏನಾರ ಯಾಕೆ ಮಾಡ್ಕೊರಿ? ನಾ ಮನ್ಯಾಗ ಕಾಯ್ತಿರ್ತೀನಿ, ಹೊಟ್ಟೆ ಸುತ್ತಿ ಏನ ಬಾ ಊಟಕ್ಕೆ. ಸೊಸಿನೂ ಅಲ್ಲೆಲ್ಲೇ ಹೊರಗೆ ಹೋಗೈತಿ, ಯಾರಿಲ್ಲ ಊಟಕ್ಕೆ ಹಚ್ಕೊಡೋರು. ನನ್ನ ಮಾತು ಕೇಳ್ರಲೇ. ಅಲ್ಲ, ನಾನು ನಿಮ್ಗೆ ಹೊಡೆದಿದ್ದಕ್ಕೆ ಇಷ್ಟು ಸಿಟ್ಟು ಬಂತ ನಿಮ್ಗೆ? ಮೈ ಕೈ ಹಣ್ಣುಗಾಯಿ ನೀರ್ಗಾಯಿ ಆದ್ರು ಶಾಂತಕ್ಕ, ಗೊತ್ತೈತೆ ನಿನಗೆ? ಯಾರನ್ನ ಕೇಳುದಪ್ಪ? ತಡಿ, ಅಲ್ಲಿ ಒಂದು 3 ಮಂದಿ ಅಕ್ಕಾರ ನಿಂತಾರ, ಅವ್ರನ್ನ ಕೇಳು ತಡಿ. ಅಕ್ಕಾರ, ಇಲ್ಲೇ ಸಿದ್ದನ ಗೌಡ್ರ ಮನಿ ನೋಡಿರನ್ರಿ? ಶಾಂತಕ್ಕ, ಅಲ್ಲಿ ನೋಡಲ್ ಗೌಡ್ರನ್ ಕೇಳ್ಕೊಂಡ್ ಬಂದಾರ. ಯಾವ ಬಾರ್ನ್ಯಾಗ ಸಾಲ ಮಾಡ್ಯಾರ ಏನ್ ಕಿತಾಪತಿ ಮಾಡ್ಯಾರ ಕೇಳಿ ನೋಡು. ಹಂಗ್ಯಾಕಂತಿಲೆ? ಯಾಕ ಯಾರು ಬರುದೇ ಇಲ್ಲ ನಮ್ಮ ಮನೆಗೆ, ಹೋಗುದೇ ಇಲ್ಲ, ಎಲ್ಲಾರು ಸಾಲಗಾರ ಬರ್ತಾರನ? ಸುಮ್ ಕುಂದ್ರೆ ಯಾಕ್ರಿ? ಏನಾಗ್ಬೇಕಾಗಿತ್ತು? ಅಕ್ಕಾರ, ಇಲ್ಲಿ ಊರಾಗ ಏನೋ ನಾಟಕ ಇತ್ತಂತ, ಅದಕ್ಕೆ ಬುಡ್ಬುಡ್ಕಿ ಶಾಸ್ತ್ರ ಹೇಳ್ತಾರಲ್ರಿ, ಅದು ಹಾಲಕ್ಕಿ ನುಡಿತೈತಿ ಅಂತೇಳಿ. ಅದು ಡ್ರೆಸ್ ಬೇಕಾಗೈತ್ರಿ ನಮ್ಗೆ, ಒಂದಿನಕ್ಕೆ ಬಾಡಿಗೆ ಅಂತೇಳಿ 100 ರೂಪಾಯಿ ರೀ. ಅದು ಒಂದಿನಕ್ಕೆ ತೊಗೊಂಡು ಬಂದಿದ್ರಿ ನಮ್ಮ ಅಂಗಡ್ಯಾಗ. 2 ದಿನ ಆತ್ರಿ ಅಕ್ಕಾರ, ಬಾಡಿಗೆನೂ ಕೊಟ್ಟಿಲ್ಲ, ಡ್ರೆಸ್ಸು ಕೊಟ್ಟಿಲ್ರಿ. ಅದಕ್ಕೆ ಮತ್ತೆ ಏನು ಮಾಡ್ಬೇಕನ್ನಂಗಾಗಿ ಹುಡ್ಕೊಂಬಂದೇನು ನೋಡ್ರಿ ಇಲ್ಲಿಗೆ. ಶಾಂತಕ್ಕ, ಅಂದ್ರ ನಿಮ್ಮನಿಗೆ ನಮ್ಮನಿಗೆ ಬಂದಿದ್ದು ಗೌಡ್ರ? ಹೌದಂಗಾರ ನನ್ನ ಮನೆಗೂ ಬಂದು ನಿಮ್ಮಿಬ್ಬರನ್ನು ನಾಯಿ ಹೊಡೆದಂಗೆ ಹೊಡಿಬೇಕು. ನಮ್ಮ ಮನೆಗೆ ಬಂದ್ರೆ ಇನ್ನೇನು ಕಾಲು ಮುರಿತೀನಿ ಅಂತ ಹೇಳು ಅಂದ್ರೆ ಲಾಸ್ಟಿಗೆ. ಆಮೇಲೆ ಮಾತಿಗೊಮ್ಮೆ ಹಲ್ಕಿ ಸಿತ್ತಿದ್ರು, ಅವಾಗಾರ ನನಗೆ ಗೊತ್ತಾಗ್ಬಾರ್ದ? ಮೋಸ ಹೋಗಿಬಿಟ್ನಿಲೆ. ಶಾಂತಕ್ಕ, ನಾಯಿ ಹೊಡೆದಂಗೆ ಹೊಡೆದಲ್ಲ ಯವ್ವ. ಬೇಜಾರು ಮಾಡ್ಕೋಬೇಡ ಪಾರಕ್ಕ. ಅಕ್ಕಾರ, ಏನ್ರಿ ನಿಮ್ಮಷ್ಟಕ್ಕೆ ನೀವ ಮಾತಾಡ್ಕೊಳಕತ್ತೀರಲ್ಲ? ಸಿದ್ದನ ಗೌಡ್ರ ಮನಿ ಎಲ್ಲೈತಂತ ನಾ ತೋರಿಸ್ತೇನೆ ಬಾರಪ್ಪ. ನೋಡ್ಪ, ಅದೇ ಸಿದ್ದನ ಗೌಡ್ರ ಮನಿ, ಹೋಗಿ ಅರ್ಬಿಸ್ಕೋ. ಭಾಳ ಚಲೋ ಉಪಕಾರ ಆತ್ರಿ ಅಕ್ಕಾರ, ಮನಿ ತೋರಿಸಿ. ನನಗೆ ಹೆಂಗಪ್ಪ ಹುಡುಕುದನ್ನಂಗೆ ಆಗ್ಬಿಟ್ಟಿತ್ತು ನೋಡ್ರಿ. ಗೌಡ್ರ, ಗೌಡ್ರ, ನೀ ಯಾಕ್ಲೆ ಬಂದು ಇಲ್ಲಿಗೆ? ನೀ ಯಾಕೆ ಬಂದಿ ಅಂದ್ರೆ, ಅಲ್ರಿ ಗೌಡ್ರ, ಅರ್ಬಿ ತಗೊಂಡು 2 ದಿನ ಆತ್ರಿ, ತಂದು ಕೊಡ್ತೇನೆ ಅಂತ ಹೇಳಿದ್ರಿ ನೀವು. ಒಂದು ಅರ್ಧ ಒಪ್ಪತ್ತಿಗೆ ಬೇಕಂತೇಳಿ ಅಂಥದ್ದು ಬಾಡಿಗೆನೂ ಕೊಟ್ಟಿಲ್ಲ, ಏನಿಲ್ಲ. ಬರೀ 25 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಗಿರಿ. ಮತ್ತು ನಾನು ಬೇರೆದವ್ರ ಕಡೆ ಅಡ್ವಾನ್ಸ್ ಇಸ್ಕೊಂಡೇನ್ರಿ ಗೌಡ್ರ. ಅವ್ರಿಗೆ ಕೊಡ್ಬೇಕು ಅರ್ಬಿನ, ದೌಡ್ ಕೊಡ್ರಿ. ಅಯ್ಯಯ್ಯೋ, ಅದೊಂದು ಅರ್ಬಿ ಸಲುವಾಗಿ ಮೈಕ್ ಹಾಕೊಂಡು ಕೂಗಾಕತ್ತಿಯಲ್ಲೇ, ಸುಮ್ ಕುಂದ್ರಲೇ. ಗೌಡ್ರ, ನನಗೆ ಟೈಮ್ ಇಲ್ರಿ. 2 ದಿನದ ಬಾಡಿಗೆ 200 ರೂಪಾಯಿ, ಆಮೇಲೆ ನಂದು ಅರ್ಬಿ 2 ಕೊಡ್ಬೇಕು ನೋಡ್ರಿ ಗೌಡ್ರ. ಅದ್ಯಾಕ ಮಗನ? 25 ರೂಪಾಯಿ ಮೊದಲ ಕೊಟ್ಟೇನಿ, ಇನ್ನು ಭಾಳ ಅಂದ್ರೆ ನಾನು 100-175 ರೂಪಾಯಿ ಕೊಡ್ಬೇಕಟ್ಟ.
ಹಾ ಈಗ ನಿಮ್ಮನ್ನ ಹುಡ್ಕೊಂಡಿಲ್ಲ ಆಟೋಕ್ ಬಂದ್ಮೇಲ್ರಿ ಇದ್ರ ರೊಕ್ಕ ಯಾರು ಕೊಡ್ತಾರ್ರಿ ಹೇಳ್ಬೇಕಂದ್ರೆ ಲೆಕ್ಕದಂತ 250 ರೂಪಾಯಿ ಕೊಡ್ಬೇಕು ನೀವು. ಹೋಗ್ಲಿ ಬಿಡು ಪಾಪ 25 ರೂಪಾಯಿ ಕೊಟ್ಟಾರ ಅಂತೇಳಿ ನಾನು ಹೋಗ್ಲಿ ಅಂತ ಬರೇ 200 ರೂಪಾಯಿ ಕೇಳಾಕತ್ತೀನಿ. ರೀ ಯಾರು ಇವ್ರಿ? ಇವ್ರಿ ನನ್ನ ಹಳೆ ದೋಸ್ತಿವ ಏನ ಬಾಳ ದಿನಕ್ಕ ಭೇಟಿಯಾಗಕ್ ಬಂದಾನ ಅಟ್ಟ. ಸಾಕ್ ಸುಮ್ ಕುಂದ್ರಿ, ಆಗ್ಲೇ ಪಸಾರ ಆಗೈತಿ, ನಮ್ಗೆಲ್ಲಾ ವಿಚಾರನು ಗೊತ್ತಾಗೈತಿ. ಏನ ನಾಟಕ ಮಾಡಕ್ ಹೋಗ್ಬೇಡ್ರಿ. ಎಷ್ಟ್ ಇರ್ಬೇಕು ನಿಮ್ದು? ನನ್ನಂತೆಲ್ಲ ನಾಟಕ ಮಾಡ್ತೀರನ ಬಾಡಿಗೆ ಡ್ರೆಸ್ ತಂದು? ಎದಕ್ರಿ ನೋಡ್ರಿ ನಾನ್ ಮಾಡಿದ್ವಿ ನಿಮಗ? ಹಂಗ್ಯಾಕ್ರಿ ವೇಷ ಹಾಕೊಂಬಂದ್ ನಮಗ್ ಹೊಡ್ಸಿದ್ರಿ? ಅದು ಗಿರ್ಜಕ್ಕರ ಮತ್ ಏನ್ ಮಾಡುದ್ರಿ? ನೀವ್ ಯಾವಾಗ ನೋಡಿದ್ರ ನನ್ನ ಹೆಂಡತಿಗೆ ಆ ಹರ್ಕಿ ಓದ್ಕೋ ಈ ಹರ್ಕಿ ಓದ್ಕೋ 101 ಕಾಯಿ ಹೊಡಿ 501 ಹೊಡಿ ಬರೀ ಇಂಥವ್ ಹೇಳಾಕತ್ತಿ ಬಿಟ್ರಿ. ಮತ್ ಏನ್ ಮಾಡ್ಬೇಕ್ರಿ? ನಮಗೂ ರೊಕ್ಕ ಬರ್ಬೇಕಲ್ರಿ ಎಲ್ಲಿಂದ ಹರ್ಕಿ ತೀರ್ಸಾಕ. ಅದಕ್ಕೆ ನಿಮ್ಮ ಫ್ರೆಂಡ್ಶಿಪ್ನ ಕಟ್ ಮಾಡಿಬಿಡುನ್ ಅಂತೇಳಿ ನಾನು ಮಾಡಿದೆ ರೀ. ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಮ್ ಫ್ರೆಂಡ್ಶಿಪ್ ಕಟ್ಟಕತ್ತ ಅಂತಿಕೊಂಡಿರ ನೀವ? ಏನು ಆಗುದಿಲ್ಲ. ಏನೋ ಒಂದಿಟ್ಟು ನಡಕ್ ಬಿರುಕ್ ಬಂದಿತ್ತು, ಆದ್ರ ಆ ದೇವ್ರಿಗೂ ಇಷ್ಟ ಇಲ್ಲ ನಮ್ಮ ಮೂವರನ್ನು ದೂರ ಮಾಡುದು. ಅದಕ್ಕೆ ಪಟ್ ಅಂತ ನಿಮ್ ವಿಚಾರ ಗೊತ್ತಾತೀಗ. ಹೋಗ್ಲಿ ಬಿಡಿ, ಏನಾತ ಇದರಿಂದ ಗೊತ್ತಾತಿಲ್ಲ ನಿಮ್ ಫ್ರೆಂಡ್ಶಿಪ್ ಎಷ್ಟು ಗಟ್ಟಿ ಐತೆ ಅಂತೇಳಿ. ಡ್ರೆಸ್ ಅವನಿಗೆ ಕೊಟ್ಟು ಕಳಿಸ್ಬಿಡ್ಲೆ? ಕೊಟ್ಟು ಕಳಿಸ್ರಿ, ಜೊತೆಗೆ 250 ರೂಪಾಯಿ ಕೊಟ್ಟು ಕಳಿಸ್ರಿ ಒಂದು. ಕೊಡು ಮತ್ತ 250 ರೂಪಾಯಿ. ನನ್ ಕಡೆ ಎಲ್ಲಿಂದ ಬರ್ಬೇಕ್ಲೆ? ಬುಡ್ಬುಡ್ಕಿ ಮೊನ್ನೆ ವೇಷ ಹಾಕೊಂಬಂದ್ ನನ್ ಕಡೆ 501 ರೂಪಾಯಿ ಇಸ್ಕೊಂಡ್ರಲ್ಲ ದಕ್ಷಿಣೆ. ಎಲ್ಲಿಟ್ರೆ ರೊಕ್ಕನ? ಕೊಡ್ರಿ ಅದ್ರಾಗ ರೊಕ್ಕನ. ಆಮೇಲೆ ನಾನು ಉಳ್ದಿದ್ ಚಿಲ್ಲರು ಕೊಡ್ಬೇಕಾ? ಅಯ್ಯೋ ಆ ರೊಕ್ಕ ಅವತ್ತ ಕುಡಿದು ತಿಂದು ಮಜಾ ಮಾಡಿ ಆತ, ರೊಕ್ಕನೇ ಇಲ್ಲ ನನ್ನ ಕಡೆ. ಶಾಂತಕ್ಕ ನಮ್ ಕಡೆ 500 ರೂಪಾಯಿ ಇಸ್ಕೊಂಡಾರ ಗೌಡ್ರು. ಏನ್ರಿ ಗಿರ್ಜಕಾರ ನಿಮ್ ಬಾಯಿ ಪಿನಲ್ ಹಾಕಿ ತೊಳ್ಕೊರಿ. ಅಲ್ರಿ ಗಿರ್ಜಕಾರ ದಕ್ಷಿಣೆ ಕೊಡಂತ ಕೇಳಿದ್ದಕ್ಕೆ 2.5 ರೂಪಾಯಿ ಐತಿ ಕೊಡ್ಲೇನ್ರಿ ಬುಡ್ಬುಡ್ಕೆ ಮಲ್ಲಯ್ಯ ಅಂತಂದ್ರಿ ನೀವು. ಹೋಗ್ರಿಪ್ಪ ನಿಮ್ದು 2 ರೂಪಾಯಿ ತಗೊಂಡು ಏನಾಗ್ಬೇಕಂತೇಳಿ 1 ರೂಪಾಯಿ ಇಸ್ಕೊಳ್ಳಂಗ ಹಂಗ ಬಂದೇನ್ ನಾನು. 500 ರೂಪಾಯಿ ಅಂತ ಹೇಳ್ತಿರಲ್ರಿ. ಒಮ್ಮೆರಾಟ್ ರೊಕ್ಕ ಯಾವತ್ತರ ನೀವರ ಎದಕ್ಕರ ಖರ್ಚು ಮಾಡಿರೇನ್ರಿ? ನೋಡಿ ಶಾಂತಕ್ಕ, ನಮ್ ಕಡೆ ರೊಕ್ಕ ಇಸ್ಕೊಂಡು ಗೌಡ್ರು ಖರ್ಚು ಮಾಡಿ ಈಗ ಇಲ್ಲ ಅಂತ ಹೇಳಕತ್ತಾರ. ನಮ್ ರೊಕ್ಕ ನಮಗೆ ಇಷ್ಟು ಕೊಟ್ಟು ಬಿಡುವ. ಕೊಡಿಸ್ತೇನೆ. ಇಲ್ಲಪ್ಪ ನಾ ಕರೆನ ಇವ್ರಿಬ್ರ ಕಡೆ 1 ರೂಪಾಯಿ ಇಸ್ಕೊಂಡಿಲ್ಲ ಶಾಂತ. ನನ್ನ ಮಾತು ನಂಬು. ನಿನ್ನ ಕಡೆ ನಾನು 501 ರೂಪಾಯಿ ಇಸ್ಕೊಂಡಿದ್ದು, ಅದ್ರಾಗ 150 ರೂಪಾಯಿ ಖರ್ಚಾಗೈತಿ, ಬರೀ 350 ರೂಪಾಯಿ ಉಳ್ದೈತಿ. ಬದ್ ಬಿಟ್ರೆ ನನ್ನ ಕಡೆ 1 ರೂಪಾಯಿ ಇಲ್ಲಲೇ. 150 ರೂಪಾಯಿ ಖರ್ಚಾಗೈತಿ, 350 ರೂಪಾಯಿ ಉಳದಿಲ್ಲ. ಅಯ್ಯಯ್ಯೋ ಟೆನ್ಷನ್ಯಾಗ ಅದನ್ನು ಹೇಳೇ ಬಿಟ್ನಲ್ಪ. ಈಗ ಆತ್ 350 ರೂಪಾಯಿ ಕಸ್ಕೊಂತಾಳ. ಈಗ ಕೊಡ್ರಿ, ಅವಂಗ ಅರ್ಬಿ ಕೊಡ್ರಿ, ರೊಕ್ಕ ಕೊಡ್ರಿ. ನಡಿಲೇ ಕೊಡ್ತೇನೆ ನಡಿ. ಶಾಂತಕ್ಕ ಎಷ್ಟು ದೊಡ್ಡ ನಾಟಕ ಮಾಡ್ತಾರ ನೋಡ್ ಗೌಡ್ರು. ತಗೋ 200 ರೂಪಾಯಿ. ಯಾಕ್ರಿ ಗೌಡ್ರ 200 ಅಂತೀರಿ? ಅಲ್ಲಿ ಅಕ್ಕಾರ ಹೇಳಾರಿಲ್ರಿ 250 ರೂಪಾಯಿ ಕೊಡ್ಬೇಕಂತೇಳಿ. ಅಕ್ಕಾರ್ ಬೇಕಾದ್ ಹೇಳ್ತಾರ. ಅವ್ರು ಹೇಳ್ದಂಗೆಲ್ಲ ಕೊಡಾಕತ್ತೇನ. 250 ರೂಪಾಯಿ ಕೊಡಕ ಆಗಲ್ಲ, 200 ರೂಪಾಯಿ ಕೊಡ್ತೇನೆ ನೋಡು. ಅಕ್ಕಾರ ಮುಚ್ಚಲೆ ಬಾಯಿ. ತಗೊಂಡ್ ನಡಿ ಮಗನ, ಹಾಳಾಗಿ ತಗೊಂಡ್ ನಡಿ ಅತ್ತಾಗ. ರೀ ಬರೀಲೆ. ರೀ ನೀವು ಮಾಡಿರೋ ತಪ್ಪಿಗೆ ನಿಮಗ ಹೊಡೆಯಂಗಿಲ್ಲ, ನಾನು ಏನೂ ಮಾಡಂಗಿಲ್ಲ. ಆದ್ರೆ ನಿಮ್ಗೆ ಬೇರೆ ಶಿಕ್ಷೆನ ಕೊಡ್ತೇನೆ. ಇಲ್ಲ ನೋಡ್ರಿ, ಅವ್ರಿಬ್ರಿಗೂ ದವಾಖಾನಿಗೆ ತೋರಿಸ್ಕೊಳಕ 500 ರೂಪಾಯಿ ಕೊಡ್ಬೇಕು ನೀವು ಅಷ್ಟೇ. ಯಾಕಂದ್ರೆ ಅವ್ರಿಬ್ರಿಗೂ ನನ್ನಿಂದ ನೋವಾಗೈತಿ, ನನ್ನ ಕಡೆಯಿಂದ ಹೊಡಿಸಿರಿ ನೀವು. ಅದಕ್ಕೆ ಅಷ್ಟೇ ಅಲ್ಲ, ನಾನು ಅವ್ರಿಬ್ರು ಓಡಾಡ್ಸಿ ಹೊಡೆದ್ಬಿಟ್ಟೆ. ತಪ್ಪು ಯಾವ್ದು ಸರಿ ಯಾವ್ದು, ಇದು ನಂಬಬಾರ್ದ ಏನೂ ಯೋಚನೆ ಮಾಡ್ಲಿಲ್ಲ. ಏನ ಸ್ವಾರ್ಥ ಮನೋಭಾವಲೆ ಅವ್ರಿಬ್ರು ಪಾಪ ನೋವು ಮಾಡುವಂಗ ಅವ್ರನ್ನ ಹೊಡೆದೇನೆ ನಾನು. ಅದಕ್ಕೆ ನನ್ನ ಕಡೆಯಿಂದನೂ ಪ್ರಾಯಶ್ಚಿತ್ತ ಆಗಬೇಕ. ನಾನು ಅವ್ರಿಬ್ರಿಗೂ ತಾಟ್ ತುಂಬಾ ಕಡುಬು ಕೊಡ್ತೇನೆ, 501 ರೂಪಾಯಿ ಕೊಡ್ತೇನೆ ಅಂತ ಹೇಳಿ ನಂಬಿಸಿ ಹೊಡೆದೇನೆ ಅವ್ರನ್ನ. ಅದಕ್ಕೆ ಈಗ ನಿಜವಾಗ್ಲೂ ಅವರಿಗೆ ಇಷ್ಟ ಆಗುವಂಗ ತಾಟ್ ತುಂಬಾ ಕಡುಬು ಮಾಡಿ ಅವ್ರಿಗೆ ಊಟಕ್ಕೆ ನೀಡಿ ಇಬ್ರು ಕೈಯಾಗೂ 500 ರೂಪಾಯಿ ದಕ್ಷಿಣೆ ಕೊಡ್ತೇನೆ, ಒಂದೊಂದು ಪತ್ಲಾನು ಕೊಡ್ತೇನೆ. ಶಾಂತಕ್ಕ ಕರೇನ ಹೌದಿಲ್? ಮತ್ತ ಒಳಗ್ ಕರೆದು ಕಡುಬು ಕೊಡ್ತೇನೆ ಅಂತೇಳಿ ಹೊಡೆದ್ ಗಿಡ್ದೀವಾ? ಏ ಬಗ್ಗು, ಇವ್ರ ನಾಟಕ ಮಾಡ್ಯಾರಂತ ಗೊತ್ತಾಗೈತಲ್ಲ, ಮತ್ತೆ ಯಾಕೆ ಹೊಡಿಲಿ? ನಿಮ್ಮ ಮೈಯಾಗೂ ಯಾವ ದುಷ್ಟಶಕ್ತಿ ಇಲ್ಲ, ನಮ್ಮ ಮೈಯಾಗೂ ಯಾವ ದುಷ್ಟಶಕ್ತಿ ಇಲ್ಲ. ಏನ ಇರುದೆಲ್ಲ ಇವ್ರ ತಲ್ಯಾಗ. ಅಯ್ಯೋ ದೇವ್ರಿ, ಗೋಡ್ಯಾಗಿದ್ದಿದ್ ಗೂಟ ತಗೊಂಡು ಕುಂಡ್ಯಾಗ ಬಡ್ಕೊಂಡಂಗಾತಲ್ಪ ನನ್ನ ಕರ್ಮ. ಅಲ್ಲ ಈಕಿ ನೋಡಿದ್ರೆ 500 ರೂಪಾಯಿ ಕೊಡನ್ನಕತ್ತಾಳ. ಅಲ್ಲಿ ನೋಡಿದ್ರೆ ದೋಬಿ ಅವ 250 ರೂಪಾಯಿ ಜೊತೆಗೆ ಮತ್ತೆ ಎಕ್ಸ್ಟ್ರಾ 25 ರೂಪಾಯಿ ಅಂದ್ರೆ 300 ರೂಪಾಯಿ ಇಸ್ಕೊಂಡು ಹೋದ್ನು. ಇದೇನಪ್ಪ ಕರ್ಮ, ರೊಕ್ಕನೂ ಹೋತು, ಮತ್ತು ಇವ್ರಿಬ್ರು ಮತ್ತು 3 ಮಂದಿ ಕೂಡೇ ಬಿಟ್ರಲ್ಪ. ಅಲ್ಲೇ ನಾ ಕೊಟ್ಟೇನಿಲ್ಲ, ಇಬ್ರಿಗೂ 500 ರೂಪಾಯಿ ಕೊಡ್ತೇನಿಲ್ಲ. ಮತ್ತೆ ನೀ ಯಾಕೆ ಕೊಡಾಕತ್ತಿ? ಏನ್ ರೊಕ್ಕ ಮರದಾಗಿಂದ ಉದುರ್ತಾವನ? ಉದ್ರಂಗಿಲ್ಲ. ನೀವು ಮಾಡಿದ ತಪ್ಪಿಗೆ ಇಬ್ರಿಗೂ ದವಾಖಾನಿ ತೋರಿಸ್ಕೊಳಕ್ ರೊಕ್ಕ ಕೊಡ್ರಿ. ನೀವು ಹೇಳಿದ್ದಕ್ಕೆ ಈ ಅಚಾತುರಿ ಆಗಿದ್ದೆ. ನಾ ಅವ್ರಿಬ್ರನ್ನ ಹೊಡೆದಿದ್ದಕ್ಕೆ ಮತ್ತೆ ನನಗೆ ಗೆಳತಿಯರಿಗೆ ಊಟಕ್ಕೆ ಹಾಕಿ ನಾನು ರೊಕ್ಕ ಕೊಡ್ತೇನೆ. ಏನ್ ಅವ್ರ ಮನಸ್ಸು ಸಮಾಧಾನ ಆಗ್ಲಿ. ಗಡ್ರೆ ಹೆಂಗೆ ಗಿರ್ಜಾ? ಏನ್ ಶಾಂತಕ್ಕ? ಗಿರ್ಜಿ, ನಾನು ಭಾಳ ಸಲ ಲಕ್ಷ ಕೊಟ್ಟು ನೋಡೇನಿ. ಏನ
ನೀನು ಎಷ್ಟೋ ಸಲ ಗೌಡ್ರ ಮ್ಯಾಗ ಸೇಡ್ ತೀರ್ಸ್ಕೋಬೇಕಂತೇಳಿ ನನಗಿಲ್ಲ ಬಾರದ್ದು ಆ ಹರಕೆ ಹೊತ್ಕೋ ಶಾಂತಕ್ಕ ಈ ಹರಕೆ ಹೊತ್ಕೋ ನೀ ಹಂಗೆ ಮಾಡ ಹಿಂಗೆ ಮಾಡ ಅಂತ ಏನೇನೋ ಹೇಳಿ ನನಗೂ ಎಲ್ಲ ಲಕ್ಷ್ಯಕ್ಕೆ ಬಂದೈತಿ ಏನು ಅದಕ್ಕೆ ಆದಷ್ಟು ಇದನ್ನ ನೀನು ಕಡಿಮೆ ಮಾಡ್ಕೊ. ನಾನು ಏನೋ ದೇವ್ರದ್ದು ಹೇಳ್ತಿದ್ದಿ, ಹೋಗ್ಲಿ ಬಿಡ, ದೇವ್ರು ಮಾಡಿದ್ರೆ ಏನು ಕೆಟ್ಟಲ್ಲ, ಇಕ್ಕಿ ಯಾವ್ದಾರ ಉದ್ದೇಶಕ್ಕೆ ಹೇಳವಳ್ಳಕ ನನಗೇನು ದೇವ್ರದ್ದು ಹೇಳಕತ್ತಾಳಲ್ಲ ಅಂತ ನಾನು ಸುಮ್ಮನಿದ್ದೆ. ಏನು ನೀನು ಅಷ್ಟೊಂದು ದ್ವೇಷ ಸಾಧಿಸೋದು ಒಳ್ಳೇದಲ್ಲ. ನೀನು ಅಷ್ಟೇ ಆಕಿ ಏನ್ ಮಾಡತ್ತಾಳ ಅನ್ನೋದು ನಿನಗೆ ಗೊತ್ತಾಗಿತ್ತು, ಆದ್ರೆ ನೀನು ನಿನ್ನ ಸ್ವಾರ್ಥಕ್ಕೆ ಹೋಲ್ಬಿಡು ನನಗೂ ಸಿಗ್ತೈತೆ ಅಂತೇಳಿ ನೀನು ಸುಮ್ಮನಾದಿ. ಪರಕ್ಕ ಹಂಗ್ ಮಾಡಕ್ ಹೋಗ್ಬೇಡ. ತಪ್ಪು ಮಾಡೋದು ದೊಡ್ಡ ವಿಚಾರ ಅಲ್ಲ, ಅದನ್ನ ತಿದ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಐತಿ. ಏನ ಅದಕ್ಕೆ ಪ್ರತಿ ಸಲಾನು ತಪ್ಪು ಮಾಡಿದ್ದನ್ನ ತಿದ್ಕೊಳಕ್ ಅವಕಾಶ ಸಿಗ್ತೈತಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಪ್ರತಿ ಸಲಾನು ಆ ಅವಕಾಶ ಸಿಗುದಿಲ್ಲ, ಏನೋ ಕೆಲವೊಂದ್ ಸಲ ಸಿಗ್ತೈತಿ. ಆಮೇಲೆ 3 ಮಂದಿ ಒಂದು ಒಟ್ಟದಾರ ಅಂದ್ಮೇಲೆ ಅವ್ರ ನಡಕ್ ತಂದು ಹಾಕೋರು ಭಾಳ ಮಂದಿ ಇರ್ತಾರೆ. ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೇಳಿ ದೊಡ್ಡವ್ರು ಹೇಳ್ತಾರೆ. ಅದಕ್ಕೆ ಯಾವ್ದು ತಪ್ಪು ಯಾವ್ದು ಸರಿ ಮಾತಾಡಿದ್ರೆ ಇಂಡಿಯಾ ಪಾಕಿಸ್ತಾನ ನಡಕಿರುವಂಥ ಒಂದು ಜಗಳನ ಬಗೆಹರಿತೈತಂತ. ಅಂತಾದೆ ಒಂದು 3 ಮಂದಿ ದೋಸ್ತರ ನಡಕ ಇರುವಂಥದ್ದು ಬಗೆಹರಂಗಿಲ್ಲನ. ಕುಂತು ಮಾತಾಡ್ರಿ, ಯಾವುದೇ ಪ್ರಾಬ್ಲಮ್ ಇರ್ಬೋದು ಅದೆಲ್ಲ ಸಾಲ್ವ್ ಆಗತೈತೆ. ಮಾತಿಂದ ಎಲ್ಲ ಪರಿಹಾರ ಆಗತೈತಿ, ಮಾತಿಂದಾನ ಜಗಳ ಆಕೈತಿ. ಅದಕ್ಕೆ ನಾವು ಏನು ಮಾತಾಡ್ತೇವೆ ಅನ್ನೋದು ಭಾಳ ಮುಖ್ಯ ಆಕೈತಿ. ಸೇಡು ಒಂದು ನಮನಿ ಬೆಂಕಿ ಇದ್ದಂಗೆ, ಅದು ಮೊದಲ ನಾವು ನಿಂತಿರೋ ಜಗನ್ನ ನಮ್ಮನ್ನ ಸುಡ್ತೈತಿ, ಆಮೇಲೆ ಮುಂದೆ ಹೋಗ್ತೈತಿ. ಅದಕ್ಕೆ ಆದಷ್ಟು ಸೇಡ್ ಬಿಟ್ಟು ಮನಸ್ಸಿನಾಗ ಖುಷಿ ಸಂತೋಷ ಇಟ್ಕೋರಿ. ಇನ್ನೊಬ್ರಿಗೂ ಒಳ್ಳೇದಾಗ್ಲಿ ಬಿಡ, ಏನಾಗೋದೈತಿ ಅವರಿಂದ ನಮಗೇನು ತೊಂದರೆ ಐತಿ ಅಂತ ನಾವು ಈ ಭಾವನೆ ಬೆಳೆಸ್ಕೊಂಡ್ವಿ ಅಂದ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಇನ್ನೊಬ್ರಿಗೆ ನಾವು ಹಂಗೆ ತೊಂದರೆ ಕೊಡ್ಬೇಕು ಹಿಂಗೆ ತೊಂದರೆ ಕೊಡ್ಬೇಕು, ನಾವು ಅವರಿಗೆ ನೆಮ್ಮದಿಯಾಗಿರಕ್ಕೆ ಬಿಡಬಾರ್ದು ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಫಸ್ಟ್ ಯೋಚನೆ ಮಾಡೋರಿಗೆ ನೆಮ್ಮದಿ ಇರಂಗಿಲ್ಲ. ಅದಕ್ಕೆ ಅಂದಿದ್ದೆ, ಸೇಡು ಬೆಂಕಿ ಇದ್ದಂಗೆ ಫಸ್ಟ್ ನಿಂತಿರೋ ಜಗಾನ್ ಸುಡ್ತೈತಿ ಅಂತೇಳಿ. ಅದಕ್ಕೆ ನೀವು ಖುಷಿಯಾಗಿರ್ರಿ, ಇನ್ನೊಬ್ರನ್ನ ಖುಷಿಯಾಗಿರಕ್ಕೆ ಬಿಡ್ರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ದಯವಿಟ್ಟು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮರೀದಂಗೆ ಲೈಕ್ ಮಾಡ್ರಿಪ್ಪ.